ಯುವಕ ಸಂಘದಿಂದ ಯುವ ದಸರಾವನ್ನು ಕಳೆದ 3 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ನಮ್ಮ ಉದ್ದೇಶ ಇಷ್ಟೇ, ಈಗಿನ ಒಂದು ಯುವ ಪೀಳಿಗೆಗೆ ಅಥವಾ ಮುಂದಿನ ಒಂದು ಜನ್ರೇಷನ್ಗೆ ನಾವು ಕಲೆ, ಸಂಸ್ಕೃತಿ ಮತ್ತು ಪರಂಪರೆಯನ್ನು ಒಂದು ಪಾಸ್ ಆನ್ ಮಾಡಬೇಕು ಅಂಥೇಳಿ ನಾವು ಇದನ್ನು ಮಾಡ್ತಾಯಿದ್ವಿ. ಸೊ ಏನಂದರೆ ಇತ್ತೀಚಿನ ದಿನಗಳಲ್ಲಿ ಇವತ್ತಿನ ಒಂದು ಜನ್ರೇಷನ್ ಮಕ್ಕಳಿಗೆ ಎಲ್ಲ ಕಲೆ ಮತ್ತು ಸಂಸ್ಕೃತಿ ಅದ್ರ ಬಗ್ಗೆ ಇರ್ತಕ್ಕಂಥ ಒಂದು ನಾಲೆಜ್ ಆಗಿರ್ಬೋದು, ಇದೆಲ್ಲ ಅಂದರೆ ಮರೆತು ಹೋಗ್ತಾ ಇದೆ. ಸೊ ಆ ಉದ್ದೇಶದಿಂದ ಅದನ್ನೆಲ್ಲ ಮತ್ತೆ ನಾವು ಮರಳಿ ಒಂದು ಯೂತ್ನಲ್ಲಿ ಅದನ್ನ ತರಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ವಿ. ಇದರಲ್ಲಿ ನಿಮಗೆ ಪ್ರತಿ ವರ್ಷ ಪ್ರತಿದಿನ ಸಂಜೆ 9 ದಿನವೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಹಾಗೆ ಬೆಳಿಗ್ಗೆ ಹೊತ್ತು ಅವರಿಗೆ ಬೇರೆ ಬೇರೆ ಕಾಂಪಿಟೇಷನ್ಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಕಾಂಪಿಟೇಷನ್ ಆಗಿರ್ಬೋದು, ಬೇರೆ ಬೇರೆ ನಮಗೆ ಈ ಥರದೊಂದು ಕಾಂಪಿಟೇಷನ್ ಆಯೋಜನೆ ಮಾಡ್ತಾಯಿದ್ವಿ. ಹಾಗೆ ಜಯನಗರ, ಬಸವನಗುಡಿ, ಈ ಒಂದು ಬೆಂಗಳೂರು ಸೌತ್ನ ಸುತ್ತಮುತ್ತಲಿರುವಂಥ ನಾಗರಿಕರೆಲ್ಲ ಈ ಕಾರ್ಯಕ್ರಮಗಳಿಗೆ ಆಗಮಿಸಿ ಇದನ್ನೇ ಅಂದರೆ ಒಂದು ಆನಂದ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನನಗೆ ಚಿಕ್ಕ ವಯಸ್ಸಿಂದಲೂ ಗೊಂಬೆಗಳು ಅಂದ್ರೆ ಪ್ರಾಣ. ಅದು ಚಿಕ್ಕ ವಯಸ್ಸಿಂದನೂ ನಾನು ಅದರ ಜೊತೆಯಲ್ಲೇ ವರ್ಷನೂ ಅದನ್ನು ಬೆಳೆಸ್ಕೊಂಡು ನನ್ನ ಮದುವೆ ಆದ ನಂತರನೂ ನನ್ನ ಮನೆಯಲ್ಲಿನೂ ಎಲ್ಲರದು ಈಗ ಇದಕ್ಕೆಲ್ಲ ಮುಂದುವರಿಬೇಕು ಅಂದರೆ ಮನೆಯವ್ರ ಸಹಕಾರನೂ ಬೇಕಾಗುತ್ತೆ. ಯಾಕೆಂದರೆ ಒಬ್ಬೊಬ್ಬರೇ ಮಾಡಲಿಕ್ಕಾಗೋದಿಲ್ಲ. ಮದುವೆ ಆದಮೇಲೆ ಮನೆಯವ್ರ ಸಹಕಾರ ಎಲ್ಲ ಇದರಿಂದ ಮೊದಲೆಲ್ಲ ಮನೇಲಿ ಜೋರಾಗಿ ಇಡ್ತಾಯಿದ್ವಿ. ಆಮೇಲೆ ಈಗ 3 ಇಯರ್ಸಿಂದ ಮಾಯಾಚಂದ್ರ ಅನ್ನೋರು ನಮ್ಗೆ ಪರಿಚಯ ಆಗಿ ಈಗ ಔಟ್ಸೈಡೆಲ್ಲ ನಮಗೆ ಅವಕಾಶ ಕೊಟ್ಟರು. ಫಸ್ಟ್ ಟೈಮು ವರ್ಲ್ಡ್ ಕಲ್ಚರಲ್ಲಿ ಇಟ್ವಿ. ಅದು ನೆಕ್ಸ್ಟ್ ಟೈಮು ಅಬಲಾಶ್ರಮದಲ್ಲಿ DVG ರೋಡಲ್ಲಿ. ಈ ಸಲ ಯುವ ದಸರಾದಲ್ಲಿ ನಮಗೆ ಯುವಕ ಸಂಘದಿಂದ ಅವಕಾಶ ಕೊಟ್ಟಿದ್ರೆ ಈಗ ಇಲ್ಲಿ ಇಟ್ಟಿದ್ದೀವಿ. ನನ್ನ ಥೀಮ್ ಈ ಸಲ ತಿರುಪತಿ ದೇವಸ್ಥಾನದ್ದು ವೆಂಕಟರಮಣ ಸ್ವಾಮಿದು ಪ್ರತಿಯೊಂದೂ ಡೀಟೈಲಾಗಿ ಮಾಡಿದ್ದೀನಿ. ನಾವು ಯುವಕ ಸಂಘದಿಂದ ಯುವ ದಸರಾವನ್ನು ಕಳೆದ 3 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ನಮ್ಮ ಉದ್ದೇಶ ಇಷ್ಟೇ, ಈಗಿನ ಒಂದು ಯುವ ಪೀಳಿಗೆಗೆ ಅಥವಾ ಮುಂದಿನ ಒಂದು ಜನ್ರೇಷನ್ಗೆ ನಾವು ಕಲೆ, ಸಂಸ್ಕೃತಿ ಮತ್ತು ಪರಂಪರೆಯನ್ನು ಪಾಸ್ ಆನ್ ಮಾಡಬೇಕು ಅಂಥೇಳಿ ನಾವು ಇದನ್ನು ಮಾಡ್ತಾಯಿದ್ವಿ. ಸೊ ಏನಂದರೆ ಇತ್ತೀಚಿನ ದಿನಗಳಲ್ಲಿ ಇವತ್ತಿನ ಒಂದು ಜನ್ರೇಷನ್ ಮಕ್ಕಳಿಗೆ ಎಲ್ಲ ಕಲೆ ಮತ್ತು ಸಂಸ್ಕೃತಿ ಅದ್ರ ಬಗ್ಗೆ ಇರ್ತಕ್ಕಂಥ ಒಂದು ನಾಲೆಜ್ ಆಗಿರ್ಬೋದು, ಇದೆಲ್ಲ ಅಂದರೆ ಮರೆತು ಹೋಗ್ತಾ ಇದೆ. ಸೊ ಆ ಉದ್ದೇಶದಿಂದ ಅದನ್ನೆಲ್ಲ ಮತ್ತೆ ನಾವು ಮರಳಿ ಒಂದು ಯೂತ್ನಲ್ಲಿ ಅದನ್ನ ತರಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ವಿ. ಇದರಲ್ಲಿ ನಿಮಗೆ ಪ್ರತಿ ವರ್ಷ ಪ್ರತಿದಿನ ಸಂಜೆ 9 ದಿನವೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಹಾಗೆ ಬೆಳಿಗ್ಗೆ ಹೊತ್ತು ಅವರಿಗೆ ಬೇರೆ ಬೇರೆ ಕಾಂಪಿಟೇಷನ್ಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಕಾಂಪಿಟೇಷನ್ ಆಗಿರ್ಬೋದು, ಬೇರೆ ಬೇರೆ ನಮಗೆ ಈ ಥರದೊಂದು ಕಾಂಪಿಟೇಷನ್ ಆಯೋಜನೆ ಮಾಡ್ತಾಯಿದ್ವಿ. ಹಾಗೆ ಜಯನಗರ, ಬಸವನಗುಡಿ, ಈ ಒಂದು ಬೆಂಗಳೂರು ಸೌತ್ನ ಸುತ್ತಮುತ್ತಲಿರುವಂಥ ನಾಗರಿಕರೆಲ್ಲ ಈ ಕಾರ್ಯಕ್ರಮಗಳಿಗೆ ಆಗಮಿಸಿ ಇದನ್ನೇ ಅಂದರೆ ಒಂದು ಆನಂದ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನನಗೆ ಚಿಕ್ಕ ವಯಸ್ಸಿಂದಲೂ ಗೊಂಬೆಗಳು ಅಂದ್ರೆ ಪ್ರಾಣ. ಅದು ಚಿಕ್ಕ ವಯಸ್ಸಿಂದನೂ ನಾನು ಅದರ ಜೊತೆಯಲ್ಲೇ ವರ್ಷನೂ ಅದನ್ನು ಬೆಳೆಸ್ಕೊಂಡು ನನ್ನ ಮದುವೆ ಆದ ನಂತರನೂ ನನ್ನ ಮನೆಯಲ್ಲಿನೂ ಎಲ್ಲರದು ಈಗ ಇದಕ್ಕೆಲ್ಲ ಮುಂದುವರಿಬೇಕು ಅಂದರೆ ಮನೆಯವ್ರ ಸಹಕಾರನೂ ಬೇಕಾಗುತ್ತೆ. ಯಾಕೆಂದರೆ ಒಬ್ಬೊಬ್ಬರೇ ಮಾಡಲಿಕ್ಕಾಗೋದಿಲ್ಲ. ಮದುವೆ ಆದಮೇಲೆ ಮನೆಯವ್ರ ಸಹಕಾರ ಎಲ್ಲ ಇದರಿಂದ ಮೊದಲೆಲ್ಲ ಮನೇಲಿ ಜೋರಾಗಿ ಇಡ್ತಾಯಿದ್ವಿ. ಆಮೇಲೆ ಈಗ 3 ಇಯರ್ಸಿಂದ ಮಾಯಾಚಂದ್ರ ಅನ್ನೋರು ನಮ್ಗೆ ಪರಿಚಯ ಆಗಿ ಈಗ ಔಟ್ಸೈಡೆಲ್ಲ ನಮಗೆ ಅವಕಾಶ ಕೊಟ್ಟರು. ಫಸ್ಟ್ ಟೈಮು ವರ್ಲ್ಡ್ ಕಲ್ಚರಲ್ಲಿ ಇಟ್ವಿ. ಅದು ನೆಕ್ಸ್ಟ್ ಟೈಮು ಅಬಲಾಶ್ರಮದಲ್ಲಿ DVG ರೋಡಲ್ಲಿ. ಈ ಸಲ ಯುವ ದಸರಾದಲ್ಲಿ ನಮಗೆ ಯುವಕ ಸಂಘದಿಂದ ಅವಕಾಶ ಕೊಟ್ಟಿದ್ರೆ ಈಗ ಇಲ್ಲಿ ಇಟ್ಟಿದ್ದೀವಿ. ನನ್ನ ಥೀಮ್ ಈ ಸಲ ತಿರುಪತಿ ದೇವಸ್ಥಾನದ್ದು ವೆಂಕಟರಮಣ ಸ್ವಾಮಿದು ಪ್ರತಿಯೊಂದೂ ಡೀಟೈಲಾಗಿ ಮಾಡಿದ್ದೀನಿ. ನಾವು ಯುವಕ ಸಂಘದಿಂದ ಯುವ ದಸರಾವನ್ನು ಕಳೆದ 3 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ನಮ್ಮ ಉದ್ದೇಶ ಇಷ್ಟೇ, ಈಗಿನ ಒಂದು ಯುವ ಪೀಳಿಗೆಗೆ ಅಥವಾ ಮುಂದಿನ ಒಂದು ಜನ್ರೇಷನ್ಗೆ ನಾವು ಕಲೆ, ಸಂಸ್ಕೃತಿ ಮತ್ತು ಪರಂಪರೆಯನ್ನು ಪಾಸ್ ಆನ್ ಮಾಡಬೇಕು ಅಂಥೇಳಿ ನಾವು ಇದನ್ನು ಮಾಡ್ತಾಯಿದ್ವಿ. ಸೊ ಏನಂದರೆ ಇತ್ತೀಚಿನ ದಿನಗಳಲ್ಲಿ ಇವತ್ತಿನ ಒಂದು ಜನ್ರೇಷನ್ ಮಕ್ಕಳಿಗೆ ಎಲ್ಲ ಕಲೆ ಮತ್ತು ಸಂಸ್ಕೃತಿ ಅದ್ರ ಬಗ್ಗೆ ಇರ್ತಕ್ಕಂಥ ಒಂದು ನಾಲೆಜ್ ಆಗಿರ್ಬೋದು, ಇದೆಲ್ಲ ಅಂದರೆ ಮರೆತು ಹೋಗ್ತಾ ಇದೆ. ಸೊ ಆ ಉದ್ದೇಶದಿಂದ ಅದನ್ನೆಲ್ಲ ಮತ್ತೆ ನಾವು ಮರಳಿ ಒಂದು ಯೂತ್ನಲ್ಲಿ ಅದನ್ನ ತರಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ವಿ. ಇದರಲ್ಲಿ ನಿಮಗೆ ಪ್ರತಿ ವರ್ಷ ಪ್ರತಿದಿನ ಸಂಜೆ 9 ದಿನವೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಹಾಗೆ ಬೆಳಿಗ್ಗೆ ಹೊತ್ತು ಅವರಿಗೆ ಬೇರೆ ಬೇರೆ ಕಾಂಪಿಟೇಷನ್ಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಕಾಂಪಿಟೇಷನ್ ಆಗಿರ್ಬೋದು, ಬೇರೆ ಬೇರೆ ನಮಗೆ ಈ ಥರದೊಂದು ಕಾಂಪಿಟೇಷನ್ ಆಯೋಜನೆ ಮಾಡ್ತಾಯಿದ್ವಿ. ಹಾಗೆ ಜಯನಗರ, ಬಸವನಗುಡಿ, ಈ ಒಂದು ಬೆಂಗಳೂರು ಸೌತ್ನ ಸುತ್ತಮುತ್ತಲಿರುವಂಥ ನಾಗರಿಕರೆಲ್ಲ ಈ ಕಾರ್ಯಕ್ರಮಗಳಿಗೆ ಆಗಮಿಸಿ ಇದನ್ನೇ ಅಂದರೆ ಒಂದು ಆನಂದ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನನಗೆ ಚಿಕ್ಕ ವಯಸ್ಸಿಂದಲೂ ಗೊಂಬೆಗಳು ಅಂದ್ರೆ ಪ್ರಾಣ. ಅದು ಚಿಕ್ಕ ವಯಸ್ಸಿಂದನೂ ನಾನು ಅದರ ಜೊತೆಯಲ್ಲೇ ವರ್ಷನೂ ಅದನ್ನು ಬೆಳೆಸ್ಕೊಂಡು ನನ್ನ ಮದುವೆ ಆದ ನಂತರನೂ ನನ್ನ
ಮನೆಯಲ್ಲಿನೂ ಎಲ್ಲರದು ಈಗ ಇದಕ್ಕೆಲ್ಲ ಮುಂದುವರಿಬೇಕು ಅಂದರೆ ಮನೆಯವ್ರ ಸಹಕಾರನೂ ಬೇಕಾಗುತ್ತೆ. ಯಾಕೆಂದರೆ ಒಬ್ಬೊಬ್ಬರೇ ಮಾಡಲಿಕ್ಕಾಗೋದಿಲ್ಲ. ಮದುವೆ ಆದಮೇಲೆ ಮನೆಯವ್ರ ಸಹಕಾರ ಎಲ್ಲ ಇದರಿಂದ ಮೊದಲೆಲ್ಲ ಮನೇಲಿ ಜೋರಾಗಿ ಇಡ್ತಾ ಇದ್ವಿ. ಆಮೇಲೆ ಈಗ 3 ಇಯರ್ಸಿಂದ ಮಾಯಾಚಂದ್ರ ಅನ್ನೋರು ನಮ್ಗೆ ಪರಿಚಯ ಆಗಿ ಈಗ ಔಟ್ಸೈಡೆಲ್ಲ ನಮಗೆ ಅವಕಾಶ ಕೊಟ್ಟರು. ಫಸ್ಟ್ ಟೈಮು ವರ್ಲ್ಡ್ ಕಲ್ಚರಲ್ಲಿ ಇಟ್ವಿ. ಅದು ನೆಕ್ಸ್ಟ್ ಟೈಮು ಅಬಲಾಶ್ರಮದಲ್ಲಿ DVG ರೋಡಲ್ಲಿ. ಈ ಸಲ ಯುವ ದಸರಾದಲ್ಲಿ ನಮಗೆ ಯುವಕ ಸಂಘದಿಂದ ಅವಕಾಶ ಕೊಟ್ಟಿದ್ದಾರೆ. ಈಗ ಇಲ್ಲಿ ಇಟ್ಟಿದ್ದೀವಿ. ನನ್ನ ಥೀಮ್ ಈ ಸಲ ತಿರುಪತಿ ದೇವಸ್ಥಾನದ್ದು ವೆಂಕಟರಮಣ ಸ್ವಾಮಿದು ಪ್ರತಿಯೊಂದೂ ಡೀಟೈಲಾಗಿ ಮಾಡಿದ್ದೀನಿ. ನಾವು ಯುವಕ ಸಂಘದಿಂದ ಯುವ ದಸರಾವನ್ನು ಕಳೆದ 3 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ನಮ್ಮ ಉದ್ದೇಶ ಇಷ್ಟೇ, ಈಗಿನ ಒಂದು ಯುವ ಪೀಳಿಗೆಗೆ ಅಥವಾ ಮುಂದಿನ ಒಂದು ಜನ್ರೇಷನ್ಗೆ ನಾವು ಕಲೆ, ಸಂಸ್ಕೃತಿ ಮತ್ತು ಪರಂಪರೆಯನ್ನು ಒಂದು ಪಾಸ್ ಆನ್ ಮಾಡಬೇಕು ಅಂಥೇಳಿ ನಾವು ಇದನ್ನು ಮಾಡ್ತಾಯಿದ್ವಿ. ಸೊ ಏನಂದರೆ ಇತ್ತೀಚಿನ ದಿನಗಳಲ್ಲಿ ಇವತ್ತಿನ ಒಂದು ಜನ್ರೇಷನ್ ಮಕ್ಕಳಿಗೆ ಎಲ್ಲ ಕಲೆ ಮತ್ತು ಸಂಸ್ಕೃತಿ ಅದ್ರ ಬಗ್ಗೆ ಇರ್ತಕ್ಕಂಥ ಒಂದು ನಾಲೆಜ್ ಆಗಿರ್ಬೋದು, ಇದೆಲ್ಲ ಅಂದರೆ ಮರೆತು ಹೋಗ್ತಾ ಇದೆ. ಸೊ ಆ ಉದ್ದೇಶದಿಂದ ಅದನ್ನೆಲ್ಲ ಮತ್ತೆ ನಾವು ಮರಳಿ ಒಂದು ಯೂತ್ನಲ್ಲಿ ಅದನ್ನ ತರಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ವಿ. ಇದರಲ್ಲಿ ನಿಮಗೆ ಪ್ರತಿ ವರ್ಷ ಪ್ರತಿದಿನ ಸಂಜೆ 9 ದಿನವೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಹಾಗೆ ಬೆಳಿಗ್ಗೆ ಹೊತ್ತು ಅವರಿಗೆ ಬೇರೆ ಬೇರೆ ಕಾಂಪಿಟೇಷನ್ಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಕಾಂಪಿಟೇಷನ್ ಆಗಿರ್ಬೋದು, ಬೇರೆ ಬೇರೆ ನಮಗೆ ಈ ಥರದೊಂದು ಕಾಂಪಿಟೇಷನ್ ಆಯೋಜನೆ ಮಾಡ್ತಾಯಿದ್ವಿ. ಹಾಗೆ ಜಯನಗರ, ಬಸವನಗುಡಿ, ಈ ಒಂದು ಬೆಂಗಳೂರು ಸೌತ್ನ ಸುತ್ತಮುತ್ತಲಿರುವಂಥ ನಾಗರಿಕರೆಲ್ಲ ಈ ಕಾರ್ಯಕ್ರಮಗಳಿಗೆ ಆಗಮಿಸಿ ಇದನ್ನೇ ಅಂದರೆ ಒಂದು ಆನಂದ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನನಗೆ ಚಿಕ್ಕ ವಯಸ್ಸಿಂದಲೂ ಗೊಂಬೆಗಳು ಅಂದ್ರೆ ಪ್ರಾಣ. ಅದು ಚಿಕ್ಕ ವಯಸ್ಸಿಂದನೂ ನಾನು ಅದರ ಜೊತೆಯಲ್ಲೇ ವರ್ಷನೂ ಅದನ್ನು ಬೆಳೆಸ್ಕೊಂಡು ನನ್ನ ಮದುವೆ ಆದ ನಂತರನೂ ನನ್ನ ಮನೆಯಲ್ಲಿನೂ ಎಲ್ಲರದು ಈಗ ಇದಕ್ಕೆಲ್ಲ ಮುಂದುವರಿಬೇಕು ಅಂದರೆ ಮನೆಯವ್ರ ಸಹಕಾರನೂ ಬೇಕಾಗುತ್ತೆ. ಯಾಕೆಂದರೆ ಒಬ್ಬೊಬ್ಬರೇ ಮಾಡಲಿಕ್ಕಾಗೋದಿಲ್ಲ. ಮದುವೆ ಆದಮೇಲೆ ಮನೆಯವ್ರ ಸಹಕಾರ ಎಲ್ಲ ಇದರಿಂದ ಮೊದಲೆಲ್ಲ ಮನೇಲಿ ಜೋರಾಗಿ ಇಡ್ತಾ ಇದ್ವಿ. ಆಮೇಲೆ ಈಗ 3 ಇಯರ್ಸಿಂದ ಮಾಯಾಚಂದ್ರ ಅನ್ನೋರು ನಮ್ಗೆ ಪರಿಚಯ ಆಗಿ ಈಗ ಔಟ್ಸೈಡೆಲ್ಲ ನಮಗೆ ಅವಕಾಶ ಕೊಟ್ಟರು. ಫಸ್ಟ್ ಟೈಮು ವರ್ಲ್ಡ್ ಕಲ್ಚರಲ್ಲಿ ಇಟ್ವಿ. ಅದು ನೆಕ್ಸ್ಟ್ ಟೈಮು ಅಬಲಾಶ್ರಮದಲ್ಲಿ DVG ರೋಡಲ್ಲಿ. ಈ ಸಲ ಯುವ ದಸರಾದಲ್ಲಿ ನಮಗೆ ಯುವಕ ಸಂಘದಿಂದ ಅವಕಾಶ ಕೊಟ್ಟಿದ್ದಾರೆ. ಈಗ ಇಲ್ಲಿ ಇಟ್ಟಿದ್ದೀವಿ. ನನ್ನ ಥೀಮ್ ಈ ಸಲ ತಿರುಪತಿ ದೇವಸ್ಥಾನದ್ದು ವೆಂಕಟರಮಣ ಸ್ವಾಮಿದು ಪ್ರತಿಯೊಂದೂ ಡೀಟೈಲಾಗಿ ಮಾಡಿದ್ದೀನಿ. ನಾವು ಯುವಕ ಸಂಘದಿಂದ ಯುವ ದಸರಾವನ್ನು ಕಳೆದ 3 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ನಮ್ಮ ಉದ್ದೇಶ ಇಷ್ಟೇ, ಈಗಿನ ಒಂದು ಯುವ ಪೀಳಿಗೆಗೆ ಅಥವಾ ಮುಂದಿನ ಒಂದು ಜನ್ರೇಷನ್ಗೆ ನಾವು ಕಲೆ, ಸಂಸ್ಕೃತಿ ಮತ್ತು ಪರಂಪರೆಯನ್ನು ಒಂದು ಪಾಸ್ ಆನ್ ಮಾಡಬೇಕು ಅಂಥೇಳಿ ನಾವು ಇದನ್ನು ಮಾಡ್ತಾಯಿದ್ವಿ. ಸೊ ಏನಂದರೆ ಇತ್ತೀಚಿನ ದಿನಗಳಲ್ಲಿ ಇವತ್ತಿನ ಒಂದು ಜನ್ರೇಷನ್ ಮಕ್ಕಳಿಗೆ ಎಲ್ಲ ಕಲೆ ಮತ್ತು ಸಂಸ್ಕೃತಿ ಅದ್ರ ಬಗ್ಗೆ ಇರ್ತಕ್ಕಂಥ ಒಂದು ನಾಲೆಜ್ ಆಗಿರ್ಬೋದು, ಇದೆಲ್ಲ ಅಂದರೆ ಮರೆತು ಹೋಗ್ತಾ ಇದೆ. ಸೊ ಆ ಉದ್ದೇಶದಿಂದ ಅದನ್ನೆಲ್ಲ ಮತ್ತೆ ನಾವು ಮರಳಿ ಒಂದು ಯೂತ್ನಲ್ಲಿ ಅದನ್ನ ತರಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ವಿ. ಇದರಲ್ಲಿ ನಿಮಗೆ ಪ್ರತಿ ವರ್ಷ ಪ್ರತಿದಿನ ಸಂಜೆ 9 ದಿನವೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಹಾಗೆ ಬೆಳಿಗ್ಗೆ ಹೊತ್ತು ಅವರಿಗೆ ಬೇರೆ ಬೇರೆ ಕಾಂಪಿಟೇಷನ್ಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಕಾಂಪಿಟೇಷನ್ ಆಗಿರ್ಬೋದು, ಬೇರೆ ಬೇರೆ ನಮಗೆ ಈ ಥರದೊಂದು ಕಾಂಪಿಟೇಷನ್ ಆಯೋಜನೆ ಮಾಡ್ತಾಯಿದ್ವಿ. ಹಾಗೆ ಜಯನಗರ, ಬಸವನಗುಡಿ, ಈ ಒಂದು ಬೆಂಗಳೂರು ಸೌತ್ನ ಸುತ್ತಮುತ್ತಲಿರುವಂಥ ನಾಗರಿಕರೆಲ್ಲ ಈ ಕಾರ್ಯಕ್ರಮಗಳಿಗೆ ಆಗಮಿಸಿ ಇದನ್ನೇ ಅಂದರೆ ಒಂದು ಆನಂದ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನನಗೆ ಚಿಕ್ಕ ವಯಸ್ಸಿಂದಲೂ ಗೊಂಬೆಗಳು ಅಂದ್ರೆ ಪ್ರಾಣ. ಅದು ಚಿಕ್ಕ ವಯಸ್ಸಿಂದನೂ ನಾನು ಅದರ ಜೊತೆಯಲ್ಲೇ ವರ್ಷನೂ ಅದನ್ನು ಬೆಳೆಸ್ಕೊಂಡು ನನ್ನ ಮದುವೆ ಆದ ನಂತರನೂ ನನ್ನ ಮನೆಯಲ್ಲಿನೂ ಎಲ್ಲರದು ಈಗ ಇದಕ್ಕೆಲ್ಲ ಮುಂದುವರಿಬೇಕು ಅಂದರೆ ಮನೆಯವ್ರ ಸಹಕಾರನೂ ಬೇಕಾಗುತ್ತೆ. ಯಾಕೆಂದರೆ ಒಬ್ಬೊಬ್ಬರೇ ಮಾಡಲಿಕ್ಕಾಗೋದಿಲ್ಲ. ಮದುವೆ ಆದಮೇಲೆ ಮನೆಯವ್ರ ಸಹಕಾರ ಎಲ್ಲ ಇದರಿಂದ ಮೊದಲೆಲ್ಲ ಮನೇಲಿ ಜೋರಾಗಿ ಇಡ್ತಾ ಇದ್ವಿ. ಆಮೇಲೆ ಈಗ 3 ಇಯರ್ಸಿಂದ ಮಾಯಾಚಂದ್ರ ಅನ್ನೋರು ನಮ್ಗೆ ಪರಿಚಯ ಆಗಿ ಈಗ ಔಟ್ಸೈಡೆಲ್ಲ ನಮಗೆ ಅವಕಾಶ ಕೊಟ್ಟರು. ಫಸ್ಟ್ ಟೈಮು ವರ್ಲ್ಡ್ ಕಲ್ಚರಲ್ಲಿ ಇಟ್ವಿ. ಅದು ನೆಕ್ಸ್ಟ್ ಟೈಮು ಅಬಲಾಶ್ರಮದಲ್ಲಿ DVG ರೋಡಲ್ಲಿ. ಈ ಸಲ ಯುವ ದಸರಾದಲ್ಲಿ ನಮಗೆ ಯುವಕ ಸಂಘದಿಂದ ಅವಕಾಶ ಕೊಟ್ಟಿದ್ದಾರೆ. ಈಗ ಇಲ್ಲಿ ಇಟ್ಟಿದ್ದೀವಿ. ನನ್ನ ಥೀಮ್ ಈ ಸಲ ತಿರುಪತಿ ದೇವಸ್ಥಾನದ್ದು ವೆಂಕಟರಮಣ ಸ್ವಾಮಿದು ಪ್ರತಿಯೊಂದೂ ಡೀಟೈಲಾಗಿ ಮಾಡಿದ್ದೀನಿ.